ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನು ಕೋರಿಕೆ ಕೇಳಿಕೊಂಡ್ರು, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ 7 ದಿನದಲ್ಲೇ ಸಮಸ್ಯೆಯನ್ನು ಬಗೆಹರಿಸುವಂಥ ಅತ್ಯದ್ಭುತವಾದ ಬಹಳ ಶಕ್ತಿ ಹೊಂದಿರುವಂಥ ಸಂಖ್ಯೆಗಳು ಇದಾಗಿದೆ. ಇದನ್ನು ಯಾರು ಪೂರ್ತಿ ನಂಬಿಕೆಯಿಂದ 7 ದಿನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಇದಕ್ಕೆ ಯಾವುದೇ ರೀತಿಯ ನಿಯಮ, ಪೂಜೆ, ವ್ರತ, ಮಂತ್ರ ಏನೂ ಇಲ್ಲ ಸ್ನೇಹಿತರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸುವಂಥ ಅತ್ಯದ್ಭುತವಾದ ಸಂಖ್ಯೆಗಳು ಅಂತ ಹೇಳ್ಬಹುದು. ನಾವು ಯಾವ ರೀತಿ ನಮ್ಮ ಇಷ್ಟದ ದೇವರು ಪೂಜೆ ಮಂತ್ರಗಳನ್ನು ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ಹಾಗೂ ಮಂತ್ರಗಳನ್ನು ಪಠಣೆ ಮಾಡ್ತೀವಿ ನೋಡಿ, ಅಷ್ಟು ಶಕ್ತಿಯುತವಾದಂಥ ವೆರಿ ಪವರ್ಫುಲ್ ನಂಬರ್ಸ್ ಅಂತ ಹೇಳಬಹುದು. ಪ್ರಕೃತಿಯಲ್ಲಿ ಅಗಾಧವಾದಂಥ ಈ ಸಂಖ್ಯಾಶಾಸ್ತ್ರಗಳು ಅನ್ನುವಂಥದ್ದು ತುಂಬಾ ಇದೆ ನಮಗೆ. ಯಾಕಂದರೆ ನಾವು ಏನೇ ಒಂದು ಐಡೆಂಟಿಟಿ ಮಾಡಬೇಕು ಅಂದರೂ ಒಂದು ಸಂಖ್ಯೆಗಳಿಂದ ನಾವು ಅದನ್ನು ಒಂದು ಗುರುತಿಸ್ತೀವಿ. ಸಂಖ್ಯೆಗಳಿಗೂ ನಮಗೂ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳಬಹುದು. ಒಂದನ್ನು ಒಂದು ಬಿಟ್ಟು ಇರೋದಿಲ್ಲ. ಯಾವುದೇ ಸಂಖ್ಯೆಗಳಾಗಿರಬಹುದು, ನಾವು ಈ ರೀತಿ ಡೇಟ್ ಅಂತ ಹೇಳ್ತೀವಿ. ಯಾವುದಕ್ಕಾದರೂ ಆಗಲಿ, ನಾವು ಹುಟ್ಟಿರುವಂಥ ದಿನಾಂಕ ಆಗಿರಬಹುದು, ನಮಗೆ ಬೇಕಾಗಿರುವಂಥ ದಿನಾಂಕ ಆಗಿರಬಹುದು, ಪ್ರತಿಯೊಂದು ಕೂಡ ಅದು ನಮ್ಮ ವೆಹಿಕಲ್ ನಂಬರ್ ಆಗಿರಬಹುದು, ಫೋನ್ ನಂಬರ್ ಆಗಿರಬಹುದು, ಪ್ರತಿಯೊಂದು ಕೂಡ ಈ ಸಂಖ್ಯೆಗಳಿಂದ ಕೂಡಿರುವಂಥದ್ದು ನಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ, ನಮ್ಮ ಜಾತಕವನ್ನು ಬದಲಾಯಿಸುತ್ತೆ. ನಾವು ಇರುವಂಥ ಸ್ಥಿತಿಗಿಂತ ಉತ್ತಮವಾದ ಸ್ಥಿತಿಗೆ ತಲುಪುವಂಥ ಕೆಲಸ ಈ ಸಂಖ್ಯೆಗಳು ಮಾಡುತ್ತೆ. ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು, ಆಕಸ್ಮಿಕ ಧನಲಾಭ ಆಗಬೇಕು ಅನ್ನುವಂಥವರು, ಏಕೆಂದರೆ ಧನದ ದ್ವಾರಗಳು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅವುಗಳನ್ನು ಓಪನ್ ಆಗಬೇಕು, ಅದು ಆಗ ಮಾತ್ರ ನಮಗೆ ದುಡ್ಡು 4 ಕಡೆಯಿಂದ ಬರುವ ಎಲ್ಲ ರೀತಿಯ ಅದೃಷ್ಟದ ಸಾಧ್ಯತೆಗಳು ಅಂತಲೇ ಹೇಳಬಹುದು. ಏಕೆಂದರೆ ಕೆಲವೊಬ್ಬರಿಗೆ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಕೂಡ ಅದಕ್ಕೆ ತಕ್ಕನಾದಂಥ ಫಲ ಅನ್ನೋದು ಸಿಕ್ಕಿರೋದಿಲ್ಲ. ತುಂಬ ಬೇಜಾರಾಗ್ತಾ ಇರುತ್ತೆ. ಹಾರ್ಡ್ ವರ್ಕ್ಗೆಲ್ಲ ಏನು ವರ್ಕೌಟ್ ಆಗಲ್ಲ ಅಂತ ಕೆಲವೊಂದು ಸಾರಿ ನಾವೇ ಅಂದ್ಕೊಳ್ತೀವಿ. ಆದರೆ ಹಾರ್ಡ್ ವರ್ಕ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು, ನಮ್ಮ ಲೈಫನ್ನು ಶಿಸ್ತಿನ ಕಡೆ ನಡೆಸುವಂಥದ್ದು ನಿಜ. ಆದರೆ ನಮಗೆ ಹಾರ್ಡ್ ವರ್ಕ್ ಜೊತೆ ಈ ಅದೃಷ್ಟ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಇರುತ್ತೆ. ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಲಕ್ಷ್ಮೀ ದೇವಿ ಸಂಪತ್ತು ಅನ್ನುವಂಥದ್ದು ನಮ್ಮ ಕಡೆ ಎಳೆದುಕೊಂಡು ಬರುತ್ತೆ. ಅಷ್ಟೊಂದು ಅದ್ಭುತವಾಗಿರುವಂಥ ವೆರಿ ಸಿಂಪಲ್ಲಾಗಿರುವಂಥ ಈ ಪರಿಹಾರವನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು, ಎಷ್ಟು ಸಮಯಕ್ಕಾದರೂ ಪ್ರಾರಂಭ ಮಾಡಬಹುದು. ಇದೇ ಸಮಯ ಇದೇ ದಿನ ಅಂತ ಏನೂ ಇಲ್ಲ. ನಂಬಿಕೆ ಇಟ್ಕೊಂಡು ನಿಮ್ಮ ಸಮಸ್ಯೆ ಜಾಸ್ತಿ ಆಗಿದ್ದರೆ ಅವುಗಳನ್ನು ಈ ದಿನವೇ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂಥ ನಾವು ಸ್ಪೆಷಲ್ಲಾಗಿ ಸಮಯ ನಿಗದಿಪಡಿಸಬೇಕು ಅಂತ ಕೂಡ ಇಲ್ಲ ಸ್ನೇಹಿತರೆ. ನಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ನಮ್ಮ ಕೋರಿಕೆ ಆಗಿರಬಹುದು, ಬಹಳ ವರ್ಷಗಳಿಂದ ನಮಗೆ ಆಗ್ತಾ ಇಲ್ಲ, ಏನು ಮಾಡಬೇಕು, ಇದರಿಂದ ನಾವು ಆ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರುವಂಥದ್ದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾರನ್ನ ಕೇಳಿದ್ರು ಸಹಾಯ ಕೂಡ ಮಾಡ್ತಾ ಇಲ್ಲ. ನಮ್ಮ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಅಂತಂದ್ಬಿಟ್ಟು ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಆ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅನ್ನುವಂಥ ಯಾರೇ ಆಗಿರಬಹುದು, ನೀವು ಬಯಸ್ತಾ ಇದ್ದರೆ ಈ ರೀತಿಯ ಪರಿಹಾರಗಳನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಏಕೆಂದರೆ ನಮಗೆ ಸ್ವಿಚ್ ವರ್ಡ್ಸು, ಏಂಜಲ್ ನಂಬರ್ಸು ಇದೆಲ್ಲವೂ ಕೂಡ ದೇವತೆಗಳು ಸೃಷ್ಟಿ ಮಾಡಿರುವಂಥದ್ದು, ದೇವತೆಗಳು ನಮಗಾಗಿ ಕೊಟ್ಟಿರುವಂಥದ್ದು. ಏಕೆಂದರೆ ನಾವೀಗ ಯಾವ ರೀತಿ ಮಂತ್ರಗಳನ್ನು ಹಾಗೂ ಭಗವಂತನನ್ನು ನಂಬುತ್ತೀವಿ, ಆ ರೀತಿ ನಮಗೆ ಈ ಸಂಖ್ಯೆಗಳು ಕೂಡ ಸಹಾಯ ಮಾಡುತ್ತೆ. ತುಂಬಾ ಈಸಿಯಾಗಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಮಗೆ ಸಮಸ್ಯೆಗಳು ಬಗೆಹರಿಯುವಂತೆ ಇದು ಮಾಡುತ್ತೆ. ಇದಕ್ಕೆ ಏನೂ ಬೇಕಾಗಿಲ್ಲ ಸ್ನೇಹಿತರೆ, ನಾವು ಮನಸ್ಸಿನಲ್ಲಿ ದೃಢವಾಗಿ ಅಂದ್ಕೊಳ್ಬೇಕು ಅಷ್ಟೇ. ಒಂದಿನ ಮಾಡಿಬಿಟ್ರೆ ಆಗೋದಿಲ್ಲ. ಇದನ್ನು ಕರೆಕ್ಟಾಗಿ 7 ಡೇಸ್ ಮಾಡಬೇಕು, 7 ದಿನ ಮಾಡಬೇಕು. ನೀವು ಈ ದಿನ ಯಾವ ಸಮಯಕ್ಕೆ ಪ್ರಾರಂಭ ಮಾಡ್ತೀರೋ ಅದನ್ನು ಕಂಟಿನ್ಯೂಸ್ ಆಗಿ 7 ದಿನ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಏನಾದರೂ ಹೆಣ್ಮಕ್ಳಾಗಿದ್ದರೆ ನಾವು ಪೀರಿಯಡ್ಸು ಮತ್ತೆ ಮಾಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಅನ್ನುವಂಥ ಡೌಟೇ ಬೇಡ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ. ಇರುವಂಥದ್ದೆಲ್ಲವೂ ಕೂಡ
ನಂಬಿಕೆಯಿಂದ ನೀವು ಇದನ್ನು ಕೆಂಪು ಅಥವಾ ಗ್ರೀನು ಬ್ಲೂ ಯಾವ ಪೆನ್ನಾದರೂ ತಗೊಳ್ಳಿ, ಬ್ಲ್ಯಾಕ್ ಒಂದನ್ನು ಬಿಟ್ಟು ಈ ಸಂಖ್ಯೆಗಳು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಶುಕ್ರಕಾರಕ ಬಂದು ನಾವು ಈ ಹೆಬ್ಬೆರಳು ಇರುತ್ತಲ್ವ ಅದರ ಕೆಳಗಡೆ ಅದನ್ನು ನಾವು 6 ಅಂತಂದ್ಬಿಟ್ಟು ಆ ಜಾಗದಲ್ಲಿ ಬರ್ಕೊಳ್ಬೇಕು. ಮತ್ತು ತೋರ್ಬೆರಳು ಇರುತ್ತೆ ನೋಡಿ, ತೋರ್ಬೆರಳಿನ ಕೆಳಗೆ 9 ಅನ್ನುವಂಥದ್ದು ನಾವು ಬರ್ಕೊಳ್ಬೇಕು. ಇನ್ನು ಕಿರುಬೆರಳು ಕೊನೆಯದಾಗಿರುತ್ತಲ್ವ ಅದರ ಕೆಳಗೆ ನಾವು 3 ಅಂತ ಬರ್ಕೊಳ್ಬೇಕು. ಬರೆಯುವಾಗ ನೀವು ನಮಗೆ ಈ ರೀತಿ ಸಾಲಗಳು ಇಷ್ಟು ಇದೆ, ಇಷ್ಟು ಸಾವಿರ, ಇಷ್ಟು ಲಕ್ಷ ಇದೆ, ಆ ಸಾಲವನ್ನು ನಾವು ತೀರಿಸೋದಕ್ಕೆ ನಮಗೆ ಪ್ರಕೃತಿ ಸಹಾಯ ಮಾಡುವಂಥದ್ದು, ನಮ್ಮ ಇಷ್ಟ ದೇವರು ಸಹಾಯ ಮಾಡುವಂಥದ್ದು ನಾವು ಕೇಳ್ಕೊಳ್ಬೇಕು. ತುಂಬಾ ನಂಬಿಕೆಯಿಂದ ಯೂನಿವರ್ಸ್ಗೆ ನಾವು ಧನ್ಯವಾದವನ್ನು ತಿಳಿಸ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳಿಕೊಂಡು ಈ ಪರಿಹಾರವನ್ನು ನೀವು ಸತತವಾಗಿ 7 ದಿನ ಬರ್ಕೊಳ್ಳಿ. ಕೆಲಸ ಮಾಡ್ತಾ ಇರ್ತೀವಿ, ಅದು ಹೋಗುತ್ತೆ, ಮತ್ತೆ ನಾವು ಬರ್ಕೊಳ್ಬಹುದು. ಇದನ್ನು ಬರ್ಕೊಳ್ತಾ ಇರಿ. 7 ದಿನ ಒಂದೇ ಸಮಯಕ್ಕೆ ಆದಷ್ಟು ನೋಡಿಕೊಂಡಿದ್ದೆ ಕರೆಕ್ಟಾಗಿ ನೀವು ಏನಾದರೂ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದರೆ ಬೆಳಗ್ಗೆನೇ ಮಾಡ್ಕೊಳ್ಳಿ. ಅಕಸ್ಮಾತ್ ಸಂಜೆ ಮಾಡ್ತಾಯಿದ್ದೀವಿ ನಾವು ಅನ್ನುವಂಥವರಾದರೆ ನೀವು ಆರಾಮಾಗಿ ಸಂಜೆ ಸಮಯನೇ ಮಾಡ್ಕೊಳ್ಳಿ. ಆದರೆ ಒಂದು 5 ನಿಮಿಷ ನಾವು ಕ್ಲೀನಾಗಿ ಎಲ್ಲೂ ಕೂಡ ಒಂದು ಟಿ ವಿ ಹಾಕದೆ ಯಾರ ಹತ್ರ ಆದರೂ ಮಾತಾಡ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ನಾವೀಗ ಭಗವಂತನನ್ನು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆ ರೀತಿ ನಾವು ಪ್ರಕೃತಿ ಯೂನಿವರ್ಸನ್ನು ಬ್ರಹ್ಮಾಂಡವನ್ನು ಕೇಳಬೇಕು. ತುಂಬ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಂಡು ಇದನ್ನು ನಾವು ಮಾಡ್ಕೊಳ್ಬೇಕು. ಹೇಗಂದರೆ ಹಾಗೆ ಟಿ ವಿ ನೋಡ್ಕೊಳ್ತಾ ಮೊಬೈಲ್ ನೋಡ್ಕೊಳ್ತಾ ಕೂತ್ಕೊಂಡು ಮಾತಾಡ್ತಾ ನಾವು ಈ ಪರಿಹಾರ ಮಾಡೋಂಗಿಲ್ಲ ಸ್ನೇಹಿತರೆ. ಯಾವುದಕ್ಕೆ ಆಗಲಿ ತುಂಬ ಶಿಸ್ತಿಂದ ನಾವು ಮಾಡಿದ್ರೆ ಮಾತ್ರ ಆ ಡೆಡಿಕೇಶನ್ ಅನ್ನೋದು ಇದ್ದಾಗ, ಆ ಡಿಸಿಪ್ಲಿನ್ ಅನ್ನೋದು ಇದ್ದಾಗ ತಪ್ಪದೆ ನಮಗೆ ಬ್ರಹ್ಮಾಂಡ ಕೂಡ ಸಹಾಯ ಮಾಡುತ್ತೆ. ಇದನ್ನು ನೀವು ಬರ್ಕೊಂಡು ಕ್ಲೀನಾಗಿ ಹೇಳ್ಕೊಳ್ಳಿ. ನಮ್ಮ ಸಮಸ್ಯೆಗಳು ಅಥವಾ ನಮಗೆ ದುಡ್ಡು ಬರೋದಿದೆ, ನಮ್ಮ ಮನೆ ಕಟ್ಟೋದಿದೆ, ವೆಹಿಕಲ್ ತಗೊಳ್ಳೋದಿದೆ, ಮಕ್ಕಳಿಗೆ ಏನಾದರೂ ಮಾಡೋದಿದೆ, ಈ ರೀತಿ ದೊಡ್ಡ ದೊಡ್ಡ ಕೋರಿಕೆ ಸಮಸ್ಯೆ ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ನಿಮ್ಮ ಎಡಗೈಯಲ್ಲಿ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ. 7 ದಿನ ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀರಾ, ತುಂಬ ದೊಡ್ಡ ಬದಲಾವಣೆ ಅನ್ನೋದು ಲೈಫಲ್ಲಿ ನಡೆಯುತ್ತೆ, ಪಕ್ಕಾ ನಡೆಯುತ್ತೆ. ಇದನ್ನು ಮಾಡ್ಕೊಂಡು ನೋಡಿ. ಅದರ ಜೊತೆ ನಮ್ಮ ಕೆಲಸಗಳು ಕೂಡ ನಡೀತಾ ಇರಬೇಕು. ಹಾರ್ಡ್ ವರ್ಕ್ ನಾವು ಮಾಡ್ತಾ ಇರಬೇಕು. ಕೆಲಸ ಮಾಡ್ಕೊಳ್ತಾ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಮಾಡಿಕೊಂಡ್ರೆ ವರ್ಕೌಟ್ ಆಗೋದಿಲ್ಲ. ಮಾಡ್ಕೊಳ್ಳಿ. ಎಲ್ರಿಗೂ